ಇವತ್ತು ಮಾರ್ಚ್ 12 ವಿಶ್ವ ಮೂತ್ರಪಿಂಡ ದಿನ ಆರ್ ವರ್ಲ್ಡ್ ಕಿಡ್ನಿ ಹೆಲ್ತ್ ಡೇ. ಇದರ ಧ್ಯೇಯ ಕಿಡ್ನಿ ಹೆಲ್ತ್ ಬಗ್ಗೆ ಅಥವಾ ಮೂತ್ರಪಿಂಡದ ಆರೋಗ್ಯದ ಬಗ್ಗೆ ಜನರಲ್ಲಿ ತಿಳುವಳಿಕೆ ಮೂಡಿಸುವುದು ಹಾಗೂ ಈ ವರ್ಷದ ಧ್ಯೇಯ ಅದರಲ್ಲೂ ಕಿಡ್ನಿ ಹೆಲ್ತ್ ಫಾರ್ ಆಲ್, ಕೇರ್ ಫಾರ್ ಆಲ್ ಆ್ಯಂಡ್ ಪ್ರೊಟೆಕ್ಟ್ ಅವರ್ ಪ್ಲಾನೆಟ್. ಅಂದರೆ ಈ ಕಿಡ್ನಿ ಡಿಸೀಸದ ಟ್ರೀಟ್ಮೆಂಟಿಂದ ಬರುವ ವಾತಾವರಣದ ಮೇಲಿನ ದುಷ್ಪರಿಣಾಮಗಳ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಈ ವರ್ಷದ ಧ್ಯೇಯ ಹೇಳ್ತಾ ಇದೆ. ಫ್ರೆಂಡ್ಸ್, ನಿಮ್ಮ ಕಿಡ್ನಿಗಳು ನಿರಂತರವಾಗಿ 24/7 ಕೆಲಸ ಮಾಡಿ ನಮ್ಮ ಆರೋಗ್ಯವನ್ನು ಕಾಪಾಡ್ತವೆ. ಇದರ ಬಗ್ಗೆ ನಿಮಗೆ ಕಾಳಜಿ ಇದೆಯಾ? ಅಥವಾ ಈ ಕಿಡ್ನಿ ಹೆಲ್ತ್ ಮೇಂಟೈನ್ ಮಾಡುವ ಬಗ್ಗೆ 5S ಬಗ್ಗೆ ನಿಮಗೆ ತಿಳುವಳಿಕೆ ಇದೆಯಾ? ಇಲ್ಲಾದರೆ ಈ ವಿಡಿಯೋ ಕೊನೆ ತನಕ ನೋಡಿ. 10ರಲ್ಲಿ ಒಬ್ಬರಿಗೆ ಕಿಡ್ನಿ ಡಿಸೀಸ್ ಇಲ್ಲಿ ಬರ್ತಾ ಇದೆ ಹಾಗೂ ಅತಿ ಬೇಗನೆ ಅಂದರೆ ಸಣ್ಣ ವಯಸ್ಸಿನಲ್ಲಿ ಈ ಕಿಡ್ನಿ ಡಿಸೀಸ್ ಅನ್ನು ನಾವು ಇತ್ತೀಚೆಗೆ ನೋಡ್ತಾ ಇದ್ದೇವೆ. ಇದಕ್ಕೆ ಕಾರಣಗಳು ಹಲವಾರು. ಹೈ BP, ಹೈ ಶುಗರ್ ಅಂದರೆ ಡಯಾಬಿಟಿಸ್, ಲೈಫ್ ಸ್ಟೈಲ್ ಡಿಸೀಸಸ್ ಅಂದರೆ ಬೊಜ್ಜು ಹಾಗೂ ಬೊಜ್ಜಿನಿಂದ ಬರುವ ಕಾಯಿಲೆಗಳು, ಹಾರ್ಟ್ ಡಿಸೀಸಸ್ ಹಾಗೂ ಇನ್ನಿತರ ಕಾಯಿಲೆಗಳು ಈ ಸೀರಿಯಸ್ ಕಿಡ್ನಿ ಡಿಸೀಸ್ ಬರಲಿಕ್ಕೆ ಕಾರಣ ಆಗ್ತವೆ. ಈ ಕಿಡ್ನಿ ಡಿಸೀಸ್ ಈಸ್ ಸೈಲೆಂಟ್ ಬಟ್ ಸೀರಿಯಸ್. ಇದಕ್ಕೆ ಏನೆಲ್ಲ ಕಾರಣ ಅಂತ ನಾವು ಆಲ್ರೆಡಿ ನೋಡಿದ್ವಿ, ಈ ಲೈಫ್ ಸ್ಟೈಲ್ ಡಿಸೀಸಸ್. ಅದರ ಜೊತೆಗೆ ವಾತಾವರಣದಲ್ಲಿ ಹೆಚ್ಚುತ್ತಿರುವ ಸೆಕೆ ಹಾಗೂ ಡಿಹೈಡ್ರೇಷನ್, ಪದೇ ಪದೇ ಬರುವ ಯೂರಿನ್ ಇನ್ಫೆಕ್ಷನ್ ಹಾಗೂ ಯೂರಿನ್ ಸ್ಟೋನ್ಸ್ ಅಥವಾ ಅತಿಯಾಗಿ ಸೇವಿಸುತ್ತಿರುವ ಪೇನ್ ಕಿಲ್ಲರ್ಸ್, ಓವರ್ ದ ಕೌಂಟರ್ ಡ್ರಗ್ಸ್ ಇವೆಲ್ಲ ಕಾರಣ ಆಗಿರ್ಬೋದು. ಸಣ್ಣ ಪ್ರಮಾಣದಲ್ಲಿ ಜೆನೆಟಿಕ್ ಇರ್ಬೋದು ಅಥವಾ ಕೆಲವು ಟ್ಯೂಮರ್ಸ್ ಇರ್ಬೋದು. ಈ ಕಿಡ್ನಿ ಡಿಸೀಸ್ ಲಕ್ಷಣಗಳು ಏನಪ್ಪಾ ಅಂತ ನೀವು ಕೇಳ್ತಿರ್ಬೋದು. ಸೈಲೆಂಟ್ ಇದ್ರೂ ಈ ಲಕ್ಷಣಗಳು ತುಂಬಾ ತೀವ್ರ ಆದಾಗ ಕೈಕಾಲು ಮುಖ ಊತ, ತುಂಬಾ ಸುಸ್ತಾಗುವುದು, ಆಯಾಸ ಆಗುವುದು ಅಥವಾ ಮೂತ್ರದಲ್ಲಿ ಅದರ ಹೊರಗಿನ ನೋಟದಲ್ಲಿ ಸ್ವಲ್ಪ ಬದಲಾವಣೆ, ತುಂಬಾ ನೊರೆ ಆಗಿ ಬರುವುದು ಅಥವಾ ಅದರಲ್ಲಿ ರಕ್ತ ಬರುವುದು ಅಥವಾ ಪದೇ ಪದೇ ಮೂತ್ರ ವಿಸರ್ಜನೆ ಆಗುವುದು ಅಥವಾ ಇಲ್ಲಿ ಹೊಟ್ಟೆಯ ಹಿಂಬದಿಯಲ್ಲಿ ಅಥವಾ ಇಲ್ಲಿ ಬ್ಯಾಕ್ ಸೈಡ್ ಹೊಟ್ಟೆ ಹತ್ರ ನೋವು ಬರುವುದು, ಹೀಗೆಲ್ಲ ಇವು ಕಾರಣಗಳು ಇರ್ಬೋದು. ಇವೆಲ್ಲ ವೇಗ ಆಗಿರ್ತವೆ ಹಾಗೂ ಬರುವಾಗ ಲೇಟ್ ಆಗಿ ಕಿಡ್ನಿ ತುಂಬಾ ಡ್ಯಾಮೇಜ್ ಆಗಿರ್ತದೆ. ಹಾಗೆ ಇದು ಬರದಾಗೆ ಹೇಗೆ ನೀವು ತಡೆಗಟ್ಟಬಹುದಪ್ಪ ಅಂತ ಕೇಳಿದ್ರೆ ಎಲ್ಲದಕ್ಕೂ ನಮ್ಮ ರಾಮಬಾಣ ಲೈಫ್ ಸ್ಟೈಲ್ ಚೇಂಜ್. ನಾವು ಮೊನ್ನೆಯಿಂದ ಹೇಳ್ತಾ ಇದ್ದೇನೆ, ಡಯಟ್, ಬ್ಯಾಲೆನ್ಸ್ ಡಯಟ್, ಹೈಡ್ರೇಷನ್, ಸಾಕಷ್ಟು ನೀರು ಕುಡಿಯೋದು, ಎಕ್ಸಸೈಸ್, ಸ್ಲೀಪ್, ಸ್ಟ್ರೆಸ್, ಹಾಗೆ ಇವೆಲ್ಲರದ್ದು ಕಾಳಜಿ ತಗೊಂಡ್ರೆ, ಪದೇ ಪದೇ ಯೂರಿನ್ ಇನ್ಫೆಕ್ಷನ್ ಬರದಾಗೆ ಕಾಳಜಿ ತಗೊಂಡ್ರೆ ಈ ಎಂಡ್ ಸ್ಟೇಜ್ ಕಿಡ್ನಿ ಡಿಸೀಸ್ ಅಥವಾ ತುಂಬಾ ತೀವ್ರವಾದ ಕಿಡ್ನಿ ಡಿಸೀಸ್ ಬರದಂಗೆ ನಾವು ಕಾಪಾಡಬಹುದು. ಅದೇ ರೀತಿ ಹೆಲ್ತ್ ಚೆಕಪ್ ಮಾಡುವಾಗ ಸಿಂಪಲ್ ಮೂತ್ರ ಪರೀಕ್ಷೆ ಹಾಗೂ ಬ್ಲಡ್ ಟೆಸ್ಟ್ ಅಲ್ಲಿ ಈ ಕಿಡ್ನಿಗಳು ಹೇಗಿದ್ದಾವೆ ಅಂತ ನಾವು ನೋಡ್ಬೋದು. ಪ್ರಿಯರೇ, ನೀವು ಕಿಡ್ನಿ ಹೆಲ್ತ್ನ ಬಗ್ಗೆ 5S ಬಗ್ಗೆ ಕಾಳಜಿ ವಹಿಸಿದ್ರೆ ಈ ಎಂಡ್ ಸ್ಟೇಜ್ ಕಿಡ್ನಿ ಅಥವಾ ಡಯಾಲಿಸಿಸ್ ಬೇಕಾಗುವುದು ಅಥವಾ ಟ್ರಾನ್ಸ್ಪ್ಲಾಂಟ್ ಬೇಕಾಗುವ ಅಂತ ಡಿಸೀಸ್ ಬರದಂಗೆ ನಾವು ಕಾಪಾಡಬಹುದು. ಅದು ಯಾವುದಪ್ಪ ಅಂದ್ರೆ ಸ್ಮೋಕಿಂಗ್ ಕಂಟ್ರೋಲ್, ಅವಾಯ್ಡ್ ಸ್ಮೋಕಿಂಗ್, ಶುಗರ್ ಕಂಟ್ರೋಲ್, ಹೈ ಶುಗರ್ ಅವಾಯ್ಡ್ ಹೈ ಶುಗರಿ ಫುಡ್ಸ್, ಸಾಲ್ಟ್ ಕಂಟ್ರೋಲ್, ತುಂಬಾನೇ ಸಾಲ್ಟ್ ಕೂಡ ಕಿಡ್ನಿ ಹೆಲ್ತ್ಗೆ ಒಳ್ಳೆಯದಲ್ಲ. ಹಾಗೆ ಸ್ಟ್ರೆಸ್ ಹಾಗೂ ಕೊನೆಯಲ್ಲಿ ನಮ್ಮ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್, ಹೀಗೆ ಎಲ್ಲ 5S ಅನ್ನು ಮಾಡಿ ನಾವು ಕಿಡ್ನಿ ಡಿಸೀಸ್ ಅನ್ನು ಕಂಟ್ರೋಲ್ ಮಾಡಬಹುದು. ಹಾಗಾಗಿ ನಿಮ್ಮ ಕಿಡ್ನಿಗಳ ಬಗ್ಗೆ ನೀವು ಕೇರ್ ತಗೊಳ್ಳಿ. ಹೆಲ್ದಿ ಆಗಿರ್ಲಿಕ್ಕೆ ಕಿಡ್ನಿ ಫಂಕ್ಷನ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಅದರ ಟ್ರೀಟ್ಮೆಂಟ್ ತುಂಬಾ ಕಾಸ್ಟ್ಲಿ. ಡಯಾಲಿಸಿಸ್ 2 ದಿವಸಕ್ಕೊಮ್ಮೆ, ಆಮೇಲೆ ಅದರ ಆಗುವ ಪರಿಣಾಮಗಳು ಇಡೀ ಫ್ಯಾಮಿಲಿ ಮೇಲೆ, ಇಕಾನಮಿ ಮೇಲೆ, ಎಲ್ಲದರ ಮೇಲೆ ಇದು ಪರಿಣಾಮ ಬೀಳುತ್ತದೆ. ತುಂಬಾನೇ ಕಷ್ಟ ಆಗ್ತದೆ. ಹಾಗಾಗಿ ಟೇಕ್ ಕೇರ್ ಆಫ್ ಯುವರ್ ಕಿಡ್ನೀಸ್ ಆನ್ ದಿಸ್ ಕಿಡ್ನಿ ಹೆಲ್ತ್ ಡೇ.